ಮನುಷ್ಯ ಹುಡುಕುದ ಸುಖಾನ. ಸುಖ ಎಲ್ಲೈತಿ? ಸುಖದ ಬೆನ್ನು ಹತ್ತಿಬಿಟ್ಟಾನ. ಎಲ್ಲಿ ಸುಖ ಸಿಗ್ತದ? ಅದಕ್ಕೆ ಅವರು ಗುರುಗಳು ಹೇಳ್ತಾರ, ಸುಖ ಕಷ್ಟದ ಗರ್ಭದೊಳಗೈತಿ. ಸುಖ ಇರೋದು ಮತ್ತೆಲ್ಲಿ ಇಲ್ಲ. ಕಷ್ಟದ ಗರ್ಭದೊಳಗೆ ಸುಖ ಐತಿ. ಕಷ್ಟಪಟ್ಟಾಗ ಸುಖ ಸಿಗ್ತೈತಿ. ಅಲ್ಲಿಯವರೆಗೆ ಸುಖ ಸಿಗಂಗಿಲ್ಲ. ಮತ್ತು ಇಲ್ಲಿ ಯಾರು ಆರಾಮಿರ್ತಾರ, ಭೂಮಿ ಮ್ಯಾಗ ಯಾರು ಸುಖ ಪಡಿತಾರ, 5 ವಿಕಾರಿನ ಯಾರು ಜಯಿಸ್ತಾರ, 5 ವಿಕಾರಿನ ಯಾರು ಹದ್ದು ಬಸ್ನ್ಯಾಗ ಇಡ್ತಾರ, ಅವರು ಸುಖ ಪಡಿತಾರ. 5 ವಿಕಾರಿ ಅಂದ್ರೆ ಯಾವುವು? ಕಾಮ, ಕ್ರೋಧ, ಮೋಹ, ಲೋಭ, ಮದ. ಈ 5 ವಿಕಾರಿನ ಹದ್ದು ಬಸ್ನ್ಯಾಗ ಯಾರು ಇಡ್ತಾರ ಅವರು ಸುಖ ಹೊಂತಾರ. ಅದಕ್ಕೆ ಸಿದ್ಧಾರೂಢ ಮಠದೊಳಗೆ 5 ಅಡಿ ಸರ್ಪ ತೋರ್ಸ್ಯಾರ. ಆ 5 ಅಡಿ ಸರ್ಪ ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ. ಈ 5 ವಿಕಾರಿನ ಸದ್ದಡಗಿಸ್ಯಾರ ಅವ್ರು ಸಿದ್ಧಾರೂಢರು. ಅದಕ್ಕೆ ಅವ್ರ ಮೇಲೆ 5 ಅಡಿ ಸರ್ಪದ ಮೇಲೆನ ಅವ್ರು ಮಲ್ಗ್ಯಾರ. ಅದನ್ನ ನೀವು ಎಲ್ಲರೂ ಇವನ್ನ ಏನೈತಿ ಹದ್ದು ಬಸ್ನ್ಯಾಗ ಇಟ್ರೆ ನೀವು ಸುಖ ಹೊಂತೀರಿ. ಸುಖದಿಂದ ವಂಚಿತ ಆಗಬಾರ್ದಂದ್ರೆ ಈ 5 ವಿಕಾರಿಗಳನ್ನ ದೂರ ಇರ್ಬೇಕು. ಈ 5 ವಿಕಾರದಿಂದ, ಇದರಿಂದ ದೂರ ಇದ್ದವ ಮಾತ್ರ ಶಾಂತಿ ಹೊಂತಾನ ಅಂತ ಹೇಳಿ ಸಿದ್ಧಾರೂಢರು ವಾಣಿನ ಆಗಿದ್ದಾರೆ. ಈ ಜಮಖಾನೆ ವೇದಗಳೇ ಸರ್ ಸಿದ್ಧಾರೂಢ ಮುತ್ತರು ಬಂದ ಜಮಖಾನ ನಾವು ಎಲ್ಲ ಅಣ್ತಂಬರು ಎಲ್ಲರೂ ಬೇರೆ ಆದ್ವಿ. ಬೇರೆ ಆದ್ಮೇಲೆ ನಾವು ಅಲ್ಲಿಂದ ಎಲ್ಲರೂ ಒಂದೊಂದು ಆರಿಸ್ಕೊಂಡ್ರೆ ಅದೇನು ತಿಳಿತೋ ಏನೋ, ನಾನು ಈ ಜಮಖಾನನ್ನ ತಗೊಂಡೆ. ನಾನು ಈ ಜಮಖಾನ ಯಾಕೆ ತಗೊಂಡೆ ಅಂದ್ರೆ ಇದ್ರ ಮ್ಯಾಗ ಮಲಗ್ತಿದ್ದೆ ನಾನು. ಆ ಜಮಖಾನ ಮಲಗ್ತಿದ್ದೆ. ಇದು ಜಮಖಾನ ಇದ್ರ ಮ್ಯಾಗ ಮಲಗಿದ್ರೆ ಇದ್ರ ಒಳಗೆ ನಿದ್ದಿನ ಬೇರೆ ಐತಿ. ಬೇರೆ ಕಡೆ ಮಲಗಿದ್ರೆ ಬೇರೆ ತರ ಅನಿಸ್ತೈತಿ. ಇದ್ರ ಮ್ಯಾಗ ಮಲಗಿದ್ರೆ ನನಗೆ ಒಂದು ಕನಸು ಬೀಳಂಗಿಲ್ಲ, ಆರಾಮ್ ನಾ ಮಲಗ್ಬೋದು ಅನ್ನೋದಕ್ಕೆ ಇದ್ರ ಮ್ಯಾಗ ಮಲಗ್ತಿದ್ದೆ. ಈ ಜಮಖಾನವನ್ನು ತಗೊಂಡು ಬಂದೆ ನಾನು. ಆಮೇಲೆ ನಮ್ಮ ಅತ್ತಿ ಬಂದು, ನಮ್ಮ ತಂದೆ ಅಕ್ಕ ಬಂದು ಈ ಜಮಖಾನ ಸಿದ್ಧಾರೂಢರು ಕುಂತಂತದ್ದು, ಇನ್ನು ಮ್ಯಾಗ ಮಲಗಬೇಡ, ಇದನ್ನ ಪೂಜಾಕ ಉಪಯೋಗ ಮಾಡ್ರಿ, ಮಲಗಬೇಡ್ರಿ ಅಂತೇಳಿ ಅವತ್ತಿಂದ ನಾವು ಏನೈತಿ ಶುದ್ಧ ಮಾಡಿ ಇದನ್ನೇನೈತಿ ಪೂಜಾಕ್ಕೆ ಬಳಸ್ತೇವೆ ಹೊರತು ನಾವು ಕುಂಡ್ರಾಕು ಯಾವುದಕ್ಕೂ ಬಳಸಂಗಿಲ್ಲ. ಇದು ಸಿದ್ಧಾರೂಢಪ್ಪರು ಕುಂಡ್ರಾಕ ನೆಲದ ಮ್ಯಾಗ ಬಂದು ಕುಂಡ್ರಾಕತ್ತಾರ ನಮ್ಮ ಮನಿಯೊಳಗೆ. ಅದಕ್ಕೆ ಅವ್ರಿಗೆ ಏನೈತಿ ಓಂ ನಮಃ ಶಿವಾಯ ಅಂದ ಜಮಖಾನ ನಮಗೆ ನೈದು ಕೊಡಬೇಕು ಅಂತೇಳಿ ಅವ್ರಿಗೆ ಹೇಳಿದ್ರು. ಅವರು ಓಂ ನಮಃ ಶಿವಾಯ ಇದ್ರೊಳಗೆ ಜೈಲು ನರಗುಂದ ಒಳಗೆ ಜೈಲಿತ್ತು. ಆ ಜೈಲ್ ಒಳಗಿಂದ ಇದನ್ನ ಏನೈತಿ ನೈಸ್ಕೊಂಡು ಬಂದ್ರು. ಇದ್ರ ತುಂಬ ಓಂ ನಮಃ ಶಿವಾಯ ಹೇಳಿ ಅದನ್ನ ನೈದು ಕೊಟ್ಟಾರ ಅವ್ರು. ಇದು ತೊಗೊಂಡ್ಬಂದು ಸಿದ್ಧಾರೂಢರು ಕೆಳಕೊಂಡಿರ್ತಿದ್ರು. ಅವಾಗಿಂದ ಏನೈತಿ ಇದನ್ನ ಹಸಾಕತ್ರು. ಇದ್ರ ಮ್ಯಾಗ ಬಂದು ಸಿದ್ಧಾರೂಢರು ಏನು ಇವತ್ತು ಏನು ಜಮಖಾನ ಹಾಸಿಬಿಟ್ಟಿರಿ ನನಗೆ. ಇಲ್ಲಪ್ಪ ನೀವು ಬಂದ ಕೆಳಗ ಕುಂತು ಬಿಟ್ಟಿದ್ರಿ, ಅದಕ್ಕೆ ಈ ಜಮಖಾನ ಹಾಸಿ ಇದನ್ನ ಇಟ್ಟೇವಿ. ಮತ್ತು ನಾನು ನಿನಗೆ ಪ್ರತಿ ದಿವಸ ಈ ಅನ್ನ ಸಾರನ್ನ ನಿನಗೆ ಕೊಡುದು. ನನಗೆ ಬೇರೆ ಮಾಡೋಕ್ಕೆ ಬರೋಂಗಿಲ್ಲ. ಈ ಅನ್ನ ಸಾರು ಅಂತ ಈ ಅನ್ನ ಸಾರು ಕಲಿಸ್ಕೊಂಡು ಸಿದ್ಧಾರೂಢರು ಉಂಟು ಅಲ್ಲೇ ಜಾಡಿಸ್ಬಿಡ್ತಾರೆ ಕೈನ ನಮ್ಮ ಮನೆಯೊಳಗೆ. ಇದು ಏನು ಸಂಕೇತ ಅಂತ ತಿಳ್ಕೊಬೇಕಂತ ನಮ್ಮ ಅಜ್ಜ ಕೇಳಿದ ಮೇಲೆ, ನಿಮ್ಮ ಮನೆಯೊಳಗೆ ನಿಮ್ಮ ಮನೆತನಕ್ಕೆ ಎಂದೂ ಈ ಅನ್ನ ಸಾರು ಕೊರತೆ ಆಗಂಗಿಲ್ಲ. ಇದು ಹೇಳಿ ಅವ್ರು ಸಿದ್ಧಾರೂಢರು ಹೋದಾಗಿಂದ ನಮ್ಮ ಮನೆಯೊಳಗೆ ಒಂದು ನಾಯಿ ಸಾಕಿದ್ರೆ ಅನ್ನ ರೊಟ್ಟಿ ಹಾಲು ತಿನ್ನಂಗಿಲ್ಲ ಅದು ನಾಯಿ. ಅದಕ್ಕೆ ಸಾರು ಹಾಕಿದ್ರೆ ತಿಂತೈತೆ. ಹಂಗೆ ಇರಂಗೇನೆ ಎಲ್ಲ ನಾಯಿ ಸಾಕಿ ನಾವು ಪರೀಕ್ಷೆ ಮಾಡಿ ನೋಡಿದ್ವಿ. ಪ್ರತಿ ಒಂದು ನಾಯಿ ಎಲ್ಲ ಹಾಲು ರೊಟ್ಟಿ ತಿನ್ನಕತ್ತಾರ. ನಮ್ಮ ಮನೆಯಾಗಿನ ನಾಯಿ ಈ ಸಾರು ರೊಟ್ಟಿ ತಿನ್ನಕತ್ತು. ಅದಕ್ಕೆ ಸಿದ್ಧಾರೂಢರ ಮಾತೊಳಗೆ ಎಷ್ಟು ಒಂದು ತಾಕತ್ತೈತಿ, ಎಷ್ಟು ಒಂದು ಸತ್ಯ ಐತಿ ಅಂತ ಹೇಳಿ ನಾವು ಮನವರಿಕೆ ಮಾಡ್ಕೊಂಡಿವಿ. ತಮ್ಮ ಹೆಸರು? ಶಿವಾನಂದ ಹುಗಾರ್.